ಚೇಳೂರು ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ ಜನ ಈಗ ದುಡ್ಡಿನಿಂದ ಓಡ್ತಾರೆ. ಈಗ ನೀನು ಇಷ್ಟೇ ಅಂಕವನ್ನ ತೆಗಿಬೇಕು ಅಂತ ಒತ್ತಡ ಕೊಡ್ತಾ ಇರ್ಲಿಲ್ಲ. ನನಗೆ ಗೋಲ್ ಇದ್ದಿದ್ದು ಬಂದು 625 ತೆಗಿಯೋದು. ಹೆಂಗೆ ಟೀಚರ್ ಆಗ್ಬೇಕು ಅಂತ. ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡಲ್ಲ. ಅವರು ಒಂಥರ ಸಾಧನೆಯ ಮೂರ್ತಿ ಅಂತ ಹೇಳ್ಬೋದು. ನನ್ನ ಕನಸಿನ ಶಾಲೆ ಎಂಬ ನಮಸ್ಕಾರ, ನಾನು ಪ್ರಸನ್ನ ದೊಡ್ಡಗುಣಿ. ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ಬಹಳ ವಿಶೇಷವಾದಂತಹ ಪುಟ್ಟ ಅತಿಥಿ ಜೊತೆ ನಾನಿದ್ದೇನೆ. ಗುಬ್ಬಿ ತಾಲೂಕಿನ ಟಾಪರ್ ಆಗಿರುವಂತಹ ನವ್ಯಶ್ರೀ. SSLC ಪರೀಕ್ಷೆ ಕಳೆದ 2 ದಿನಗಳ ಹಿಂದೆ ಫಲಿತಾಂಶ ಬಂದಿದೆ. ಗುಬ್ಬಿ ತಾಲೂಕಿಗೆ ಟಾಪರ್ ಆಗಿರುವಂತಹ ವಿದ್ಯಾರ್ಥಿನಿ ಚೇಳೂರಿನ ಗಂಗೋತ್ರಿ ಶಾಲೆಯ ನವ್ಯಶ್ರೀ. ಗಂಗೋತ್ರಿ ಹೇಗೆಲ್ಲ ಓದಿದ್ಲು, ಅವಳ ಅಂಕ ಬರೋದಕ್ಕೆ ಏನೆಲ್ಲ ಕಾರಣ, ಆ ಶಾಲೆ ಹೇಗೆಲ್ಲ ಇತ್ತು, ಹಾಗೂ ಪೋಷಕರ ಸಪೋರ್ಟ್ ಹೇಗೆಲ್ಲ ಇತ್ತು ಅನ್ನುವ ಮಾತುಗಳನ್ನ ನಾನು ಇವತ್ತು ನವ್ಯಶ್ರೀ ಜೊತೆ ಆಡ್ತಾ ಇದ್ದೇನೆ. ನವ್ಯಶ್ರೀ, ಮೊದಲನೇದಾಗಿ ಕಾಂಗ್ರಾಚುಲೇಷನ್ಸ್, ತಾಲೂಕಿಗೆ ಟಾಪರ್ ಆಗಿದೆಯಾ. ಸೊ ಮುಂದಿನ ಭವಿಷ್ಯ ನಿಮ್ದು ಚೆನ್ನಾಗಿರ್ಲಿ ಅಂತೇಳಿ ನಾವು ಚಾಲುಕ್ಯ ನ್ಯೂಸಿಂದ ಆಶಿಸ್ತೇವೆ. ಸೊ ಏನ್ ಅನ್ನಿಸ್ತಾ ಇದೆ, ತಾಲೂಕಿಗೆ ಟಾಪರ್ ಬಂದಿದೆಯಲ್ಲ? ಬಹಳ ಸಂತೋಷ ಆಗ್ತಾ ಇದೆ. ನಾನು ಹಾಕಿದ ಶ್ರಮ ನನಗೆ ಅಂಕದಲ್ಲಿ ಸಿಕ್ಕಿದೆ. ಇದಕ್ಕೆ ನನ್ನ ಟೀಚರ್ಸ್ ಕೊಟ್ಟಂತಹ ಪ್ರೋತ್ಸಾಹ ಹಾಗೂ ನನ್ನ ತಂದೆ ತಾಯಿ ಕೊಟ್ಟಂತಹ ಪ್ರೋತ್ಸಾಹ ನನಗೆ ಈ ಮಟ್ಟಕ್ಕೆ ಬರೋ ಥರ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ಬಹಳಷ್ಟು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಬರೀತಾರೆ ಪರೀಕ್ಷೆಗಳನ್ನ. ತುಂಬಾ ಆಸೆ ಇರುತ್ತೆ, ನಾನು ಇದೇ ಪರ್ಸೆಂಟೇಜ್ ಬರಬೇಕು ಅಂತ. ನಿನ್ನಲ್ಲಿ ಆ ಥರದ್ದು ಏನಾದ್ರು ಇತ್ತ, ಇಷ್ಟೇ ಬರಬೇಕು ಅಂತ ಏನಾದ್ರು ಆಸೆ ಇತ್ತ? ನನಗೆ ಗೋಲ್ ಇದ್ದಿದ್ದು ಬಂದು 625 ತೆಗಿಯೋದು. ನಾನು ಎಲ್ರಿಗೂ ಹೇಳೋದು ಏನಂದ್ರೆ 625ಕ್ಕೆ 625 ತೆಗಿಯೋದು ತುಂಬಾ ಕಷ್ಟವಾದಂತಹ ದೊಡ್ಡ ಕೆಲಸ ಅಂತ ಏನಲ್ಲ. ಅದಕ್ಕೆ ಬೇಕಾದ ಪರಿಶ್ರಮ ಹಾಗೂ ಡಿಸಿಪ್ಲಿನ್. ನಾವು ಇಂಥ ಗೋಲನ್ನು ಸಾಧಿಸಬೇಕು ಅಂದರೆ ಈ ಡಿಸಿಪ್ಲಿನ್ ಇಟ್ಕೊಂಡು ನಾವು ಗೋಲ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡಿದಾಗ ಮಾತ್ರ 625ಕ್ಕೆ 625 ಬರುತ್ತೆ. ಸೊ ಅದಕ್ಕೆ ಬೇಕಾದಂಥ ಎಫರ್ಟ್ಸ್ ನಾನು ಹಾಕಿದ್ದೀನಿ. ಬಟ್ ಸ್ಟಿಲ್ ಎಲ್ಲೋ 1-2 ಮಾರ್ಕ್ಸ್ ಮಿಸ್ ಆಗಿದೆ. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದು ಇಷ್ಟಪಡ್ತೀನಿ ಏನಂದರೆ, ನೀವು ಏನಂದರೆ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅಂದರೆ ಡಿಸಿಪ್ಲಿನಿಂದ ಅದ್ರ ಮೇಲೆ ವರ್ಕ್ ಮಾಡಿದಾಗ ನಿಮಗೆ ನೀವು ಅಂದ್ಕೊಂಡಿರೋ ಪರ್ಸೆಂಟೇಜ್ ನಿಮಗೆ ಅಚೀವ್ ಆಗೇ ಆಗುತ್ತೆ. ಸೊ ಎಲ್ಲ ಪೋಷಕರು ಒಂದು ಆಸೆ ಬೀಳ್ತಾರೆ, ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗಬೇಕು, ನಗರಗಳಲ್ಲಿ ಹೋದಾಗ ಮಾತ್ರ ನಾನು ಮಾರ್ಕ್ಸ್ ತೆಗೆಯೋಕ್ಕೆ ಸಾಧ್ಯ ಅಂತ. ಬಟ್ ಚೇಳೂರು ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ಹೆಂಗೆ ಸಾಧ್ಯ ಆಯಿತು ಅಂತ. ಈಗ ಎಲ್ಲರೂ ಏನಂತಾರೆ, ಈಗ ಬಿಲ್ಡಿಂಗ್ ಚೆನ್ನಾಗಿದ್ದರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದರೆ ಒಳ್ಳೆ ಓದ್ ಸಿಗುತ್ತೆ ಅಂತ ಅನ್ಕೋತಾರೆ. ಆದರೆ ಅದು ಅಷ್ಟು ನಿಜ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾವುದೇ ಚಿಕ್ಕ ಶಾಲೆ ಆಗಿದ್ರು, ಈಗ ಒಂದು ಮಾತಿದೆ, ಓದೋ ಮಕ್ಕಳು ಎಲ್ಲಿದ್ರೂ ಓದ್ತಾರೆ ಅಂತ. ಸೊ ಅದಕ್ಕೆ ಹಾಕೋ ಪರಿಶ್ರಮ, ಅದು ಅಲ್ಲದೆ ನಿಮ್ಮ ಟೀಚರ್ಸ್ ನಿಮಗೆ ಕೊಡೋ ಪ್ರೋತ್ಸಾಹ, ತಂದೆ ತಾಯಿ ಕಡೆಯಿಂದ ಸಿಗೋ ಪ್ರೋತ್ಸಾಹ ಎಲ್ಲದೂ ಇದಕ್ಕೆ ಒಂದು ಕಾರಣ ಆಗುತ್ತೆ. ಚೇಳೂರು ಒಂದು ಚಿಕ್ಕ ಹಳ್ಳಿ ಅಂತ ಮಾತ್ರ ಅಲ್ಲ, ಅಲ್ಲೂ ತುಂಬ ಪ್ರತಿಭೆಗಳಿದ್ದಾವೆ. ಅವ್ರಿಗೂ ಒಂದು ತುಂಬ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಸೊ ಅಲ್ಲೂ ಅಚೀವ್ಮೆಂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ. ಹೇಗಿದೆ ನಿಮ್ಮ ಶಾಲೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಶಾಲೆಯಲ್ಲಿ ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡಲ್ಲ. ಸೊ ಎಲ್ರಿಗೂ ಬೇಕಾದಂತಹ ಪರಿಶ್ರಮ, ಒಂದು ಮಗುಗೆ ಒಂದೊಂದು ವಿಧವಾದ ಪ್ರತಿಭೆ ಇರುತ್ತೆ. ಅದನ್ನು ಗುರುತಿಡಿದು ಅವರಿಗೆ ಬೇಕಾದ ಪ್ರೋತ್ಸಾಹವನ್ನು ಕೊಡ್ತಾರೆ ನಮ್ಮ ಶಾಲೆಯಲ್ಲಿ. ಹೀಗೆ ತುಂಬ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು, ಹಾಗೂ ಡಿಜಿಟಲ್ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಎಲ್ಲ ವಸತಿಯನ್ನು ನಮ್ಮ ಶಾಲೆಯಲ್ಲಿ ಒದಗಿಸಿಕೊಡ್ತಾರೆ. ಪೋಷಕರು ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು? ಪೋಷಕರು ಅಂದರೆ, ಈಗ ನೀನು ಇಷ್ಟೇ ಅಂಕವನ್ನು ತೆಗಿಬೇಕು ಅಂತ ಒತ್ತಡ ಕೊಡ್ತಾ ಇರಲಿಲ್ಲ. ಈಗ ನೀನು ಲೈಫಲ್ಲಿ ಅಚೀವ್ ಮಾಡಬೇಕು ಅಂದರೆ ಈ ಥರನೇ ನೀನು ವರ್ಕ್ ಮಾಡಿದ್ರೆ ನಿನ್ನ ಲೈಫ್ ನಿನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಒಂದು ಚಿಕ್ಕ ಪ್ರೋತ್ಸಾಹದಿಂದ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ. ಎಷ್ಟೊತ್ತು ಓದ್ತಾ ಇದ್ದೆ? ಓದೋದು ಅಂದರೆ ನನ್ನ ಶಾಲೆಯಲ್ಲಿ 7:15ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿತ್ತು. ನನ್ನ ಮೂರ್ತಿ ಸರ್, ನಮ್ಮ ಶಾಲೆಯ ಪ್ರಾಂಶುಪಾಲಕರು, 7:15ಗೆ ಮ್ಯಾಥ್ಸನ್ನು ತಗೋತಾ ಇದ್ರು. ಅಲ್ಲಿಂದ ಶುರುವಾಗಿ ಸಾಯಂಕಾಲ 5:30 ತನಕ ಕ್ಲಾಸ್ ಇರ್ತಾಯಿತ್ತು. ಮನೆಗೆ ಬರುವಷ್ಟರಲ್ಲಿ ತುಂಬ ವರ್ಕ್ ಮಾಡಿದ್ದೀನಿ ಅನ್ನೋ ಒಪಿನಿಯನ್ ಇರ್ತಿತ್ತು. ಆದರೂ ಕೂಡ ಎಕ್ಸ್ಟ್ರಾ ವರ್ಕ್ ಮಾಡೋದ್ರಿಂದ ಅಂಕ ಗಳಿಸ್ಬೋದು ಅಂತ ಒಂದು ನಂಬಿಕೆ ಇದ್ದದ್ರಿಂದ ಬೆಳಗ್ಗೆ 5:30ಗೆ ಎದ್ದೇಳ್ತಾ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ. ನೈಟ್ 11 ಗಂಟೆವರೆಗೂ ವರ್ಕ್ ಮಾಡ್ತಾ ಇದ್ದೆ. ಸೊ ಈ ರೀತಿ ವರ್ಕ್ ಮಾಡ್ತಾ ಇದ್ದೆ. ನವ್ಯಗೆ ಯಾವುದು ಫೇವ್ರೆಟ್ ಸಬ್ಜೆಕ್ಟ್ಸ್ ಯಾವುದು? ಫೇವ್ರೆಟ್ ಸಬ್ಜೆಕ್ಟ್ಸ್ ಬಂದ್ಬಿಟ್ಟು ಸೈನ್ಸ್. ಆಮೇಲೆ ನಾನು ಸೈನ್ಸಿಗೆ ತುಂಬ ವರ್ಕ್ ಮಾಡಿದ್ದೆ. ಆ್ಯಂಡ್ ಮ್ಯಾಥ್ಸಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮ್ಯಾಥ್ಸ್. ಸೊ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದ್ದೆ. ಮೂರ್ತಿ ಸರ್ ಮ್ಯಾಥಮೆಟಿಕ್ಸ್ ಟೀಚರ್, ತುಂಬಾ ಒಳ್ಳೆ ಹೆಸರಿದೆ. ಏನು ಅನ್ಸುತ್ತೆ ಆ ಪ್ರಿನ್ಸಿಪಾಲ್ ಬಗ್ಗೆ ನಿಮಗೆ? ಅವರು ಒಂಥರ ಸಾಧನೆಯ ಮೂರ್ತಿ ಅಂತ ಹೇಳ್ಬೋದು. ಅವರು ಇಂತಿಂಥ ಕೆಲಸಕ್ಕೆ ಎಷ್ಟು ಒತ್ತಡ ಕೊಡ್ತಾರೆ ಅಂದರೆ, ಸೊ ಇದನ್ನು ನಾವು ಅಚೀವ್ ಮಾಡಬೇಕು ಅಂದರೆ ಅದು ಅಚೀವ್ ಮಾಡಲೇಬೇಕು. ಈಗ ಚಿಕ್ಕ ಮಕ್ಕಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ, ಮಕ್ಕಳಲ್ಲೂ ಒಂದು ಪ್ರತಿಭೆಯನ್ನು ಗುರುತಿಡಿತಾರೆ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಈ ಕೆಲಸವನ್ನು ಮುಗಿಸ್ಬೇಕು ಅಂದರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಆ ಕೆಲಸವನ್ನು ಮುಗಿಸ್ತಾರೆ, ಆ ಟೈಮಲ್ಲಿ ಮುಗಿಸ್ತಾರೆ. ಸೊ ಅವ್ರು ತುಂಬ ಒಂದು ಮೋಟಿವೇಶನ್, ನಮ್ಮ ಶಾಲೆಗೆ ಒಂದು ಆಧಾರ ಸ್ತಂಭ ಅಂತಾರಲ್ಲ. ಬಹುತೇಕ ಇತ್ತೀಚೆಗೆ ಶುರುವಾದಂತಹ ಶಾಲೆ, ಏನು ಬಹಳ 10 ವರ್ಷಗಳ ಇತಿಹಾಸ ಇಲ್ಲ ನಿಮ್ಮ ಶಾಲೆಗೆ.
ಆದರೂ ಕಳೆದ 3-4 ವರ್ಷಗಳಿಂದ ನಾನು ನೋಡ್ತಾ ಇದ್ದಂಗೆ ಒಳ್ಳೆ ಸ್ಕೋರ್ ಬರ್ತಾ ಇದೆ. ಸೊ ಈ ಸರಿ ಟಾಪರ್ ಆಗಿರುವಂಥದ್ದು ಹೇಗೆ ಸಾಧ್ಯ, ಏನೆಲ್ಲ ಸೌಲಭ್ಯಗಳಿದೆ ಆ ಶಾಲೆಯಲ್ಲಿ ಅಂತ? ಶಾಲೆ ಸ್ಟಾರ್ಟ್ ಆಗಿದೆ ಏನಕ್ಕೆ ಅಂದರೆ ಗ್ರಾಮೀಣದಲ್ಲಿರುವಂತಹ ಪ್ರತಿಭೆಗಳನ್ನು ಕಂಡುಹಿಡಿದು ಅವರಿಗೆ ಒಂದು ಒಳ್ಳೆ ವಸತಿಯನ್ನು ಕೊಟ್ಟು ಅವರಲ್ಲಿರೋ ಪ್ರತಿಭೆಗಳನ್ನು ಹೊರ ಜಗತ್ತಿಗೆ ತೋರಿಸ್ಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಶಾಲೆ ಪ್ರಾರಂಭವಾಯಿತು. ಸೊ ಇದೇ ಒಳ್ಳೆ ಉದ್ದೇಶ ಇದ್ದರೆ ಒಳ್ಳೆ ಸ್ಕೋರ್ ಆಗೇ ಆಗುತ್ತೆ ಅನ್ನೋದನ್ನು ನಂಬಿದ್ದಾರೆ ನಮ್ಮ ಶಾಲೆಯಲ್ಲಿ. ಸೊ ಇದೇ ರೀತಿಯ ನಂಬಿಕೆಯಿಂದ ನಾವು ಇಂಥ ಒಳ್ಳೆ ಮಾರ್ಕ್ಸ್ ಅನ್ನು ಪಡೆಯೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಎಷ್ಟು ಜನ ಇದ್ದಾರೆ ಮಕ್ಕಳು ಈಗ? 930 ಜನ ಇದ್ದಾರೆ. 900 ಜನ ಇದ್ದಾರೆ ಈಗಾಗಲೇ. ಹೌದು. ಎಷ್ಟು ವರ್ಷ ಆಯಿತು ಶಾಲೆ ಶುರುವಾಗಿ? ಶಾಲೆ ಶುರುವಾಗಿದ್ದು 2019ರಲ್ಲಿ. ಸೊ 19ರಿಂದ ಒಂದು ಒಳ್ಳೆ ಅಚೀವ್ಮೆಂಟ್ ಶುರುವಾಗ್ತಾ ಇದೆ. ಸೊ ಈಗ ಸೈನ್ಸ್ ಓದಬೇಕು ಅಂತನೋ ಕಾಮರ್ಸ್ ಓದಬೇಕು ಅಂತನೋ ಏನು ಆಸೆ? ಇಂಜಿನಿಯರ್, ಡಾಕ್ಟರ್? ನಾನು ಸೈನ್ಸ್ ತಗೊಂಡಿದ್ದೀನಿ. ಸೊ ನನ್ನ ಆಸೆ ಇರೋದು ನಮ್ಮ ಶಾಲೆಯ ರೀತಿ ಎಲ್ಲಿರುವಂಥ ಶಿಕ್ಷಕರ ಹಾಗೆ ನಾನು ಒಂದು ಶಿಕ್ಷಕಿಯಾಗಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಕಂಡುಹಿಡಿದು ನಾನು ಅವರಿಗೆ ಪ್ರೋತ್ಸಾಹ ಮಾಡಬೇಕೆಂದು ಶಿಕ್ಷಕಿ ಆಗಬೇಕು. ಅಲ್ಲ, ಯಾರಾದರೂ ಟೀಚರ್ ಆಗು ಅಂತ ಹೇಳಿದ್ರು ಅಥವಾ ನೀವು? ಇಲ್ಲ, ನನ್ನ ಆಸೆ ನಾನು ಮೂರ್ತಿ ಸರ್ ಅವರನ್ನ, ನನ್ನ ಮುಖ್ಯ ಶಿಕ್ಷಕಿಯಾದಂಥ ಮಂಜುಳಾ ಮ್ಯಾಮ್ ಅವ್ರನ್ನ ನೋಡಿ ಕೂಡ ನನಗೆ ಶಿಕ್ಷಕಿ ಆಗಬೇಕಂತ ತುಂಬಾ ಆಸೆ ಇದೆ. ಬಟ್ ಬಹುತೇಕ ನಾನು ನೋಡ್ತಾ ಇದ್ದೀವಿ, ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದರೆ ನಾನು ಸೈನ್ಸ್ಗೆ ಹೋಗ್ತೀನಿ, ನಾನು ಡಾಕ್ಟರ್ ಆಗ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ಇಂತಹ ಮಕ್ಕಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ ನಾವು. ಹೆಂಗೆ ಟೀಚರ್ ಆಗಬೇಕು ಅಂತ? ಈಗ ಹೆಂಗೆ ಅಂದರೆ ಒಂದು ಮಗುವಿನಲ್ಲಿರೋ ಪ್ರತಿಭೆನ ಕಂಡುಹಿಡಿಯೋಕ್ಕಾಗೋದು ಟೀಚರಿಗೆ ಮಾತ್ರ. ಆ ಮಗುವಿನಲ್ಲಿರೋ ಪ್ರತಿಭೆನ ಒಬ್ಬ ಟೀಚರ್ ಗುರುತಿಸಿದ ತಕ್ಷಣ ಆ ಮಗುಗೆ ಆ ಟೀಚರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಇದೇ ರೀತಿ ನಾನು ಒಂದು ಮಗುವಿನ ಜೀವನದಲ್ಲಿ ಟೀಚರ್ ಆಗಿ ನೆನಪಲ್ಲಿ ಉಳಿಬೇಕು ಅಂತ ಆಸೆ ಪಡ್ತೀನಿ. ಟೀಚರ್ ಆದ್ರೆ ದುಡ್ಡು ಮಾಡೋಕ್ಕಾಗಲ್ಲ ಅಂತ ಇವತ್ತು ನಾವು ಮಾತಾಡ್ತಾರೆ. ಜನ ಈಗ ದುಡ್ಡಿನಿಂದ ಓಡ್ತಾರೆ. ನಾನು ನನ್ನ ಆತ್ಮವಿಶ್ವಾಸಕ್ಕೆ ಹೇಗೆ ಸಂತೋಷ ಸಿಗುತ್ತೋ ಅದರಿಂದ ಓಡ್ತೀನಿ. ನಿಮ್ಮದು ಆ ಟೀಚರ್ಸ್ ಬಗ್ಗೆ ಏನು ಹೇಳ್ತೀಯಾ? ನಮ್ಮ ಟೀಚರ್ಸ್ ಹೇಗೆ ಅಂದರೆ ಲೈಕ್ ಬೇರೆ ಸ್ಕೂಲ್ಸಲ್ಲಿ ನೋಡ್ಬೋದು ನೀವು, ಟೀಚರ್ ಅಂದರೆ ಎಲ್ಲ ಭಯ ಬೀಳ್ತಾರೆ. ಸೊ ನಮ್ಮ ಸ್ಕೂಲಲ್ಲಿ ಹಾಗಲ್ಲ. ಟೀಚರ್ ಮತ್ತು ಒಬ್ಬ ಸ್ಟೂಡೆಂಟ್ ಮಧ್ಯೆ ಬಾಂಧವ್ಯ ಹೇಗಿರುತ್ತೆ ಅಂದರೆ ಒಬ್ಬ ಫ್ರೆಂಡ್ಸ್ ಥರ ಇರುತ್ತೆ. ಏನೇ ಆದರೂ ಅವ್ರ ಹತ್ರ ಹೇಳ್ಕೊಬೋದು, ಏನೇ ಆದರೂ ಅವ್ರ ಹತ್ರ ಒಪಿನಿಯನ್ ತೊಗೋಬೋದು, ಮೋಟಿವೇಶನ್ ಕೊಡ್ತಾರೆ. ಈಗ ನಮಗೆ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಪಾಠ ಮಾಡಲ್ಲ. ಸೊ ನಮಗೆ ಎಕ್ಸಾಮಲ್ಲಿ ನಮಗೆ ಹೇಗೆ ಮೆಂಟಲ್ ಸ್ಟೇಟ್ ಇರಬೇಕು ಅದನ್ನು ಒತ್ತು ಕೊಟ್ಟು ನಮಗೆ ಹೇಳ್ಕೊಡ್ತಾರೆ. ಸೊ ಟೀಚರ್ಸ್ ತುಂಬ ಪ್ರೆಷರ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಅಂಕ ಬೇಕು ಅಂದರೆ ನಾವು ಈ ಪರಿಶ್ರಮ ಹಾಕಿದ್ದೀವಿ ಅಂದರೆ ಅದಕ್ಕೊಂದು ಅಂಕ ಬೇಕು. ಸೊ ಅದೇ ರೀತಿ ಟೀಚರ್ಸ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಬಹುತೇಕ ಸ್ಕೂಲ್ಗಳಲ್ಲಿ ಹೇಳೋದಷ್ಟೇ, ಆಟ ಆಡೋಕೆ ಹೋಗ್ಬೇಡ, ಡ್ಯಾನ್ಸ್ ಮಾಡೋಕೆ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಅಜ್ಜಿ ಮನೆಗೆ ಹೋಗ್ಬೇಡ, ತಾತನ ಮನೆಗೆ, ಬರೇ ಓದು. SLC ಶುರು ಆಯ್ತು ಅಂದರೆ ಓದು ಅಂತ. ನಿಮ್ಮ ಸ್ಕೂಲಲ್ಲಿ ಹೆಂಗೆ ಅಂತ? ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಬೇಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದು, ಆದರೆ ನಮಗೆ ದಿನ ಒಂದು ದಿವಸನೂ ಮಿಸ್ ಮಾಡ್ದಲೆ ಲಾಸ್ಟ್ 1 ಪೀರಿಯಡ್ ಪೀಕ್ ಬಿಡ್ತಾಯಿದ್ರು. ಯಾಕಂದರೆ ಮಕ್ಕಳಿಗೆ ದಿನ ಓದಿನ ಪ್ರೆಷರೇ ಇರುತ್ತೆ. ಸೊ ಅದನ್ನೆಲ್ಲ ಮರೆಯೋ ಜಾಗ ಅಂದರೆ ಪ್ಲೇಗ್ರೌಂಡ್ ಅಲ್ವಾ. ಸೊ ಪ್ಲೇಗ್ರೌಂಡಲ್ಲಿ ನಾವು ಆಟ ಆಡೋಕ್ಕೆ ಹೋದಾಗ ಒಂದು ಸ್ವಲ್ಪ ಹೊತ್ತು ಎಲ್ಲ ಪ್ರೆಷರ್ನ ಮರೆತು ಆಟ ಆಡಿ ಮತ್ತೆ ಕ್ಲಾಸಿಗೆ ಬರ್ತಾಯಿದ್ವಿ. ಸೊ 1 ಪೀರಿಯಡ್ ನಮಗೆ ಆಡೋಕ್ಕೆ ಬಿಡ್ತಾಯಿದ್ರು. ಸೊ ಎಲ್ಲ ಸ್ಟ್ರೆಸ್ಸು ಅಲ್ಲೇ ಹೋಗಿ ಮೈಂಡ್ ಫ್ರೆಶ್ ಆಗಲಿ ಅಂತ. ನವ್ಯಾಗ ಒಳ್ಳೆ ಕಮ್ಯುನಿಕೇಷನ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟೋ ಮಕ್ಕಳ ಜೊತೆ ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಮಾತೇ ಆಡಲ್ಲ, ಬಟ್ ನವ್ಯ ಇಷ್ಟು ಚೆನ್ನಾಗಿ ಮಾತಾಡ್ದಲ್ಲ, ಹಿಂಗೆ? ಸೊ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗಿದ್ದೆ. ನಮ್ಮ ಶಾಲೆಯಲ್ಲಿ ಸೆಮಿನಾರ್ಸ್ ಮಾಡ್ತಾರೆ. ಸೊ ಈ ಸೆಮಿನಾರ್ಸ್ ಮಾಡೋದ್ರಿಂದ ನಮಗೆ ಮಾತಾಡೋ ಸ್ಕಿಲ್ಸು ಡೆವಲಪ್ ಆಗುತ್ತೆ. ಲ್ಯಾಬ್ಸು ಆ ಥರದ್ದೆಲ್ಲ, ಕಂಪ್ಯೂಟರ್ ಸಿಸ್ಟಮ್ಸ್ ಆ ಥರದ್ದೆಲ್ಲ ಇದೆಯಾ? ಹೌದು, ಸೈನ್ಸ್ ಲ್ಯಾಬ್ ಇದೆ. ಯಾವುದೇ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ಸ್ ಬರುತ್ತೆ, ಅದನ್ನೆಲ್ಲ ಖುದ್ದಾಗಿ ಸೆಪರೇಟ್ ಎಕ್ಸ್ಪೆರಿಮೆಂಟ್ಸ್ನು ನಮ್ಮ ಶಾಲೆಯಲ್ಲಿ ಲ್ಯಾಬಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟು ಒಂದು ಬಿಡ್ದಾಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಸೈನ್ಸಲ್ಲಿ ಆ ರೀತಿ ಮಾಡೋದ್ರಿಂದ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ. ಸೊ ಕಂಪ್ಯೂಟರ್ ಲ್ಯಾಬಿಂದ ನಮಗೆ ಈಗ ಗೊತ್ತು, ಈಗ ವರ್ಲ್ಡ್ ನಡೀತಾ ಇರೋದೇ ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ. ಸೊ ಕಂಪ್ಯೂಟರ್ ಲ್ಯಾಬ್ನಲ್ಲಿ ನಮಗೆ ಬೇಕಾದಂತಹ ಈಗ ಮೇನ್ ಪಾಯಿಂಟ್ಸ್, ಈಗ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರ್ದಿಲ್ಲ ಅಂದರೆ ಎಷ್ಟೊಂದು ಕಡೆ ಜಾಬೇ ಸಿಗಲ್ಲ. ಸೊ ಕಂಪ್ಯೂಟರ್ನ ಹೇಗೆ ಯೂಸ್ ಮಾಡೋದು ಅಂತ ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ನವ್ಯ ಈಗ ತಾಲೂಕಿಗೆ ಟಾಪರ್, ಫ್ರೆಂಡ್ಸ್ ಏನಂದ್ರು, ಪೋಷಕರು ಏನಂದ್ರು, ಅಥವಾ ನಿಮ್ಮ ಸಂಬಂಧಿಕರು ಏನು ಹೇಳ್ತಾರೆ? ಎಲ್ಲರೂ ತುಂಬ ಸಂತೋಷ ಪಟ್ಟರು, ಒಂದೊಳ್ಳೆ ಪ್ರೋತ್ಸಾಹ ಕೊಟ್ಟರು. ಜೀವನದಲ್ಲಿ ಒಳ್ಳೆ ಫ್ಯೂಚರ್ ಇದೆ ನಿನಗೆ ಅಂತ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಒಟ್ಟಾರೆ ತಾಲೂಕಿಗೆ ಟಾಪರ್ ಬಂದಿರೋದು ನಿಜವಾಗ್ಲೂ ನಮಗಂತೂ ಬಹಳ ಸಂತೋಷ ಇದೆ. ಇಡೀ ತಾಲೂಕಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಸ್ಕೂಲ್ ಬಗ್ಗೆ, ನಿಮ್ಮ ಪೋಷಕರ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಅಥವಾ ನಿಮ್ಮ ಶಾಲೆ ಬಗ್ಗೆ ನಿಮ್ಗೇನು ಹೇಳ್ಬೇಕಂತ ಅನ್ಸುತ್ತಮ್ಮ? ನನ್ನ ಶಾಲೆಯಾದ ಗಂಗೋತ್ರಿ ವಿದ್ಯಾಸಂಸ್ಥೆ ಹಾಗೂ ಜ್ಞಾನಜ್ಯೋತಿ ರಾಷ್ಟ್ರೀಯ ವಿದ್ಯಾಮಂದಿರದ ಸಂಸ್ಥಾಪಕರಾದ ಶಿವಕುಮಾರ್ ಸರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಶಾಲೆಯ ಪ್ರಾಂಶುಪಾಲಕರಾದ CVN ಮೂರ್ತಿ ಸರ್ ಅವರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಮಂಜುಳಾ ಮೇಡಮ್ ರವರಿಗೂ ಕೂಡ ನನ್ನ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪ್ರೈಮರಿ ಸೆಕ್ಷನಿಂದ ಹಿಡಿದು ಹೈಸ್ಕೂಲ್ ಸೆಕ್ಷನ್ವರೆಗೂ ಪಾಠ ಮಾಡಿದಂತಹ ಎಲ್ಲ ಶಿಕ್ಷಕರಿಗೂ ನನ್ನ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ತಂದೆ ತಾಯಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂಬರುವ ಬ್ಯಾಚ್ ಆಗಿರಬಹುದು,
ಅವರಲ್ಲಿ ಒಂದು ಕಿವಿ ಮಾತು, ನನ್ನ ಕನಸಿನ ಶಾಲೆ ಎಂಬ ಲೋಗೋದಿಂದ ನನ್ನ ಶಾಲೆ ಪ್ರಾರಂಭವಾಗಿ ಗ್ರಾಮಾಂತರ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡಬೇಕೆಂದು ಪ್ರಾರಂಭವಾಗಿದೆ ನನ್ನ ಶಾಲೆಗೆ ನೀವು ನಿಮ್ಮ ಪರಿಶ್ರಮವನ್ನು ಹಾಕಿ ಒಳ್ಳೆ ಹೆಸರನ್ನು ತಂದು ಕೊಡ್ತೀರೆಂದು ನಂಬಿರುತ್ತೇನೆ. ಧನ್ಯವಾದ. ಥ್ಯಾಂಕ್ ಯು ವೀಕ್ಷಕರು. ಇದುವರೆಗೂ ನವ್ಯನ ಬಗ್ಗೆ ಮಾತಾಡ್ತಾ ಹೋದ್ವಿ. ನವ್ಯ ಬಹುತೇಕ ಇವತ್ತಿನ ಹುಡುಗರು ಸೈನ್ಸ್ ಓದ್ತೇವೆ, ನಾವು ಡಾಕ್ಟರ್ ಇಂಜಿನಿಯರ್ಸ್ ಆಗ್ತೇವೆ ಅನ್ನುವ ನಡುವೆ ನಾನು ಶಿಕ್ಷಕಿಯಾಗಿ ಸಮಾಜವನ್ನು ತಿದ್ದುತ್ತೇನೆ, ಈ ಮಕ್ಕಳನ್ನ ಬೆಳವಣಿಗೆಗೆ ಸಾಕ್ಷಿ ಆಗ್ತೇನೆ ಅನ್ನುವ ಮರದಾಳದ ಮಾತುಗಳನ್ನು ಆಡಿದಂಥ ನವ್ಯಗೆ ಚಾಲುಕ್ಯ ನ್ಯೂಸ್ನಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅವಳ ಫ್ಯೂಚರ್ ಪ್ಲಾನ್ ತುಂಬಾ ಚೆನ್ನಾಗಿರಲಿ ಅಂತೇಳಿ ಆಶಿಸ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.